ಸುವರ್ಣ. ಖುಷಿ ಖುಷಿ ಖುಷಿ. ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆಚಮ್ಯ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಹರೇ ನಮಃ, ವಿಷ್ಣುವೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಾಣಾನಾಯ ದೇವಿ ಗಾಯಚಂದ ಪ್ರಾಣಾಯಾಮ ಸಂಯೋಗಃ ಯಮುನತ್ಯಾದಿಶುಭಚಿತೋ वर्षे वर्षे कर्तव्ये श्री वर्षविनायक स्वामी देवताभ्यो नमः. आदौ निर्विघ्नता सिद्ध्यर्थं श्री महागणपति फलम नैवेदयामि, मोदकम नैवेदयामि, कदलीफल नारिकेल नैवेद्यम नैवेदयामि, ऊगीफल समायुक्तं नागवलेदनेर्थं कर्पूरतुण संयुक्तं ताम्बूलं प्रतिगृह्यतां हिरण्यगर्भाय नमः. सुवर्णपत्र पुष्प दक्षिणां समर्पयामि. देव श्री गणेश, 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 देव. ओम नमो राजपतये, नमो गणपतये, नमः गणपतये, नमः लंबोदराय ಅಪ್ಪ ಗಜಮುಖ, ವಿನಾಯಕ, ನಮ್ಮ ರಜನಿ ವಿಷ್ಣು 100 ಕಾಲ ಸುಖವಾಗಿ ಬಾಳೋ ಹಾಗೆ ಹರಿಸಪ್ಪ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಪ್ಪ. ಗಣಪ, ನಿನ್ನನ್ನೇ ನಂಬಿದ್ದೀನಿ. ಬಜಿಗೋಸ್ಕರ ವಿಷ್ಣು ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಆಡ್ತಾ ಇದ್ದೀನಿ. ದಯವಿಟ್ಟು ಈ ನಾಟಕನ ಕ್ಷಮಿಸ್ಬಿಡಪ್ಪ. ಆದಷ್ಟು ಬೇಗ ವಿಷ್ಣುವಿಂದ ನನಗೆ ಮುಕ್ತಿ ಕೊಡ್ಸಪ್ಪ. ಗಣಪ, ರಜನಿ ನಿನ್ನ ತುಂಬ ನಂಬಿದ್ದಾಳೆ. ನನಗೆ ಡಿವೋರ್ಸ್ ಆಗದಿರೋ ಥರ ನೋಡ್ಕೊಳಪ್ಪ. ದೇವ್ರೆ, ಆದಷ್ಟು ಬೇಗ ನನ್ನ ಮಗಳಿಗೆ ವಿಷ್ಣುವಿಂದ ಮುಕ್ತಿ ಕೊಡ್ಸಪ್ಪ. ಗಣಪ, ನನ್ನ ಮಗಳು ಅಳಿಯ ಹೀಗೆ ನಗನಗ್ತಾ ಒಟ್ಟಿಗೆ ಸದಾಕಾಲ ಇರೋ ಹಾಗೆ ಮಾಡಪ್ಪ. ಪೂಜೆ ಎಲ್ಲ ಮುಗೀತು. ಸಂಜೆ ಗಣೇಶನ ಕೆರೆಯಲ್ಲಿ ವಿಸರ್ಜನೆ ಮಾಡಿಬಿಡಿ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ. ವರ್ಕೆ ಸಿಗ್ತಾ ಇಲ್ಲ. ಥ್ಯಾಂಕ್ ಯು ವಿಷ್ಣು. ಯಾಕೆ? ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹಠ ಮಾಡಿದೆ. ಬಜ್ಜಿಗೋಸ್ಕರ ಇಲ್ಲೇ ಇದ್ದು ಹಬ್ಬ ನಡೆಸ್ಕೊಟ್ಟಿದ್ಕೆ. ಬಜ್ಜಿಗೋಸ್ಕರ ಅಲ್ಲ ರಜನಿ, ನನಗೆ ಈ ಗೌರಿ ಗಣೇಶ ಹಬ್ಬ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಎಲ್ಲದಕ್ಕಿಂತ ಮೊದಲು ನೀನು ಇಂಪಾರ್ಟೆಂಟ್. ನೀನು ಫಸ್ಟು, ಮಿಕ್ಕಿದ್ದೆಲ್ಲ ನೆಕ್ಸ್ಟು.
ನಿನಗೋಸ್ಕರ ನಿಂತೆ, ನಿನಗೋಸ್ಕರ ಎಲ್ಲ ಮಾಡಿದೆ ರಜನಿ. ಓನ್ಲಿ ಫಾರ್ ಯು. ನನಗೋಸ್ಕರ ಮಾಡಿದ್ದನ್ನು ವಾಪಸ್ ಕೊಡೋ ಹಾಗಿದ್ದಿದ್ರೆ ಎಲ್ಲ ವಾಪಸ್ ಕೊಟ್ಬಿಡ್ತಿದ್ದೆ ವಿಷ್ಣು. ನೀವು ಇಲ್ಲಿಗೆ ಬಂದಿದ್ದು ನಿಮ್ಮ ಅಪ್ಪಾಜಿಗೋಸ್ಕರ, ಆನಂತರ ಇಲ್ಲಿ ಉಳ್ಕೊಂಡಿದ್ದು ಬಜ್ಜಿ ವಿಷಯದಲ್ಲಿ ಹೆಲ್ಪ್ಲೆಸ್ ಆಗಿ. ನನಗೋಸ್ಕರ ಅಂತ ಅನ್ಬೇಡಿ. ನೀವು ನನಗೆ ಮಾಡಿರೋದು ಸಾಕು, ಮುಂದೆ ಮಾಡೋದು ಬೇಕಿಲ್ಲ. ವಿಷ ಕೊಟ್ಟು ನೋಡು, ಕುಡಿದೇ ಇದ್ರೆ ಕೇಳು, ಆಗ ನೋಡಿ ಯಾರಿಗೋಸ್ಕರ ಬದುಕ್ತಾ ಇರೋದು ಅಂತ. ಬದುಕು ಯಾರೊಬ್ಬರಿಂದ ಮತ್ತೊಬ್ಬರಿಗೋಸ್ಕರ ನಡೆಯಲ್ಲ ವಿಷ್ಣು. ಹಾಗೆಲ್ಲ ಹೇಳಬೇಡಿ, ನನಗೆ ಹಿಡ್ಸಲ್ಲ. ಒಳ್ಳೇದು ಹೇಳಿದ್ರು ಹಿಡ್ಸಲ್ಲ ಅಂತ್ಯ, ಮತ್ತಿನ್ನೇನು ಹೇಳಿದ್ರೆ ಹಿಡ್ಸುತ್ತೆ ನಿನಗೆ? ನನ್ನ ಬಗ್ಗೆ ನಿನ್ನ ತಲೆಯಲ್ಲಿರೋದನ್ನ ಮಣ್ಣು ಮಾಡು ಪ್ಲೀಸ್. ನಾನು ಬದಲಾಗಿದ್ದೀನಿ. ನಿಮ್ಮಂತೆ ನೀವು ಬದುಕಿ, ಅವ್ರವ್ರ ಭಾವಕ್ಕೆ ಬದುಕೋ ಹಕ್ಕು ಎಲ್ಲರಿಗೂ ಇದೆ. ಪ್ರೀತಿ ಅಂತೆಲ್ಲ ಅನ್ಬೇಡಿ. ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯದಿಂದನೇ ನಿನ್ನ ಎದುರು ನಿಂತು ಪ್ರೀತಿ ಅಂತ ಮಾತಾಡ್ತಾ ಇರೋದು. ಅರ್ಥ ಮಾಡ್ಕೋ. ಮನುಷ್ಯಂಗೆ ಕನ್ನಡಿ ಮುಂದೆ ನಿಲ್ಲೋ ಧೈರ್ಯ ಇರಬೇಕು. ಯಾಕೆ ಅಂದರೆ ಕನ್ನಡಿ ಇದ್ದಿದ್ದನ್ನು ಇದ್ದ ಹಾಗೆ ತೋರಿಸುತ್ತೆ. ಕನ್ನಡಿ ಸತ್ಯನೇ ಹೇಳುತ್ತೆ. ನಿಮಗೆ ಆ ಧೈರ್ಯ ಇಲ್ಲ, ಅದಕ್ಕೆ ನನಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ. ನೀವು ಮಾಡಿರೋ ಘನ ಕಾರ್ಯಕ್ಕೆ ನಮ್ಮಮ್ಮನೂ ನಿಮ್ಮನ್ನು ದ್ವೇಷಿಸ್ತಾ ಇರೋದು. ಅತ್ತೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ನಾನು ಅದನ್ನೇ ಕಾಯ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದೆ. ಕೇಳಿಸ್ಕೊಳ್ಳೋ ವ್ಯವಧಾನ ಇಲ್ಲ ನನಗೆ. ನನ್ನಿಂದಾಗಿ ನೀವು ಹಬ್ಬನ ಸಂತೋಷವಾಗಿ ಆಚರಿಸೋಕ್ಕಾಗಿಲ್ಲ. ಐ ಆಮ್ ಸಾರಿ ಅತ್ತೆ. ನಾನು ನಿಮ್ಮ ನೆಮ್ಮದಿನ ಹಾಳು ಮಾಡೋಕ್ಕಂತ ಬಂದಿಲ್ಲ, ರಜನಿನ ಕರ್ಕೊಂಡು ಹೋಗೋಕ್ಕಂತ ಬಂದಿದ್ದು. ರಜನಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಅವಳು ತಾಳಿ ಕಿತ್ತೆಷ್ಟು ಪಾಪಿ ನಾನು. ಅದು ನನ್ನ ತಪ್ಪು, ಒಪ್ತೀನಿ. ಆದರೆ ರಜನಿ ಡಿವೋರ್ಸ್ ಅಂದಾಗ ಅಪ್ಪಾಜಿ ಮನೆ ಮರ್ಯಾದೆಗೋಸ್ಕರ ರಜನಿನ ಉಳಿಸ್ಕೊ ಅಂದರು. ಅಲ್ಲಿಂದ ರಜನಿಗೆ ಹತ್ರ ಆದೆ. ಹತ್ರದಿಂದ ರಜನಿ ನೋಡೋಕೆ ಅವಕಾಶ ಸಿಕ್ತು. ಆಗ ಅವಳು ಎಂಥವಳು ಅಂತ ಗೊತ್ತಾಯಿತು. ಗೊತ್ತಿಲ್ಲದೆ ಹಚ್ಕೊಂಡೆ, ಪ್ರೀತಿಸೋಕೆ ಶುರು ಮಾಡಿದೆ. ದ್ವೇಷ ತೀರಿಸ್ಕೊಳ್ಳೋಕ್ಕೆ ನಾನು ಅವಳನ್ನ ಮದುವೆ ಆಗಿದ್ದು. ಆದರೆ ಅವಳು ಒಳ್ಳೆತನದ ಮುಂದೆ ನನ್ನ ದ್ವೇಷ ಕರ್ಗೋಯ್ತು. ನಾನೀಗ ಬದಲಾಗಿದ್ದೀನಿ, ನನಗೆ ನಂಬಿ ಅತ್ತೆ. ಯಾರು ನೀನು? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ನೀನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಅತ್ತೆ, ನೀನು ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ಬೇವಿನ ಗಿಡ ಮಲ್ಲಿಗೆ ಗಿಡವಾಗಿ ಬದಲಾಗುತ್ತಾ? ಇಲ್ಲ. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ಕೋಬಹುದು. ಕಳ್ಳ ಸತ್ಯ ಹರಿಶ್ಚಂದ್ರ ಅಂತ ತನ್ನಂತಾನೆ ಕರ್ಕೋಬಹುದು. ನಂಬೋರು ಹುಷಾರಾಗಿರ್ಬೇಕು. ಪರವಾಗಿಲ್ವೇ? ಚೆನ್ನಾಗಿ ಮಾತಾಡೋದನ್ನ, ಸಮಜಾಯಿಷಿ ಕೊಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ಯಾ? ನೋಡು, ನೀನು ಏನೇ ಹೇಳಿದ್ರು ನಾನು ನಂಬೋದಿಲ್ಲ. ಇಲ್ಲಿಂದ ಹೊರಡು, ಹೊರಡು. ಆಯ್ತು, ಕೂಗ್ಬೇಡಿ. ಬಚ್ಚಿ ಕೇಳಿಸ್ಕೊಂಡ್ರೆ ಅವ್ರ ಆರೋಗ್ಯ ಕಷ್ಟ. ಹೌದು, ಕೇಳಿಸ್ಕೋಬಾರ್ದು. ನೀವು ಹೊರಡ್ಲಿಲ್ಲ ಅಂದರೆ ನಾನು ಹೀಗೆ ಕೂಗ್ತಾ ಇರ್ತೀನಿ. ಹೊರಡು. ನೀನಲ್ಲ, ನಿನ್ನ ಹೆಸರು ಕೇಳಿದ್ರು ಮೈ ಉರಿಯುತ್ತೆ ನನಗೆ. ಹೊರಡು. ಬಂದ್ಬಿಟ್ಟ ದೊಡ್ಡದಾಗಿ ಸಮಜಾಯಿಸಿ ಕೊಡಕ್ಕೆ. ಏನಾಯ್ತು? ಏನಿಲ್ಲಪ್ಪ,
ರಜನಿ ವಿಷ್ಣು ಹಬ್ಬಕ್ಕೆ ಬಂದಿದ್ದು ತುಂಬ ಖುಷಿಯಾಗಿತ್ತಲ್ವಾ? ಅದಕ್ಕೆ ನಿನಗೆ ಆನಂದದ ಕಣ್ಣೀರು. ಹೊರಟ್ರ ಅವರಿಬ್ರು? ಕಳಿಸ್ಕೊಡೋಕೆ ನಮಗೂ ಬೇಜಾರು, ಆದರೆ ಅನಿವಾರ್ಯ. ಹೊರಟಿದ್ದಾರೆ. ರಜನಿ ವಿಷ್ಣು ಇಬ್ರು ಯಾವಾಗಲೂ ನಗ್ನಗ್ತಾ ಹೀಗೆ ಸಂತೋಷವಾಗಿರ್ಬೇಕು. ಇರ್ತಾರಮ್ಮ. ನಿನಗದೊಂದು ಯೋಚನೆ ಇತ್ತು, ಇನ್ನು ಮುಂದೆ ಅದು ಬೇಡ. ಡಾಕ್ಟ್ರ್ ಹೇಳಿದಾರಲ್ವಾ ಯೋಚನೆ ಮಾಡಬಾರ್ದು ಅಂತ. ಆರಾಮಾಗಿರು. ನಾನು ನಿನ್ನ ಹತ್ರ ಮುಚ್ಚಿಡಲ್ಲ, ಎಲ್ಲ ಹೇಳ್ಬಿಡ್ತೀನಿ. ನನಗೇನೂ ಆಗಿಲ್ಲ. ಹೌದಮ್ಮ, ನಿನಗೇನು ಆಗಿಲ್ಲ, ಆಗಲ್ಲ, ಆಗಬಾರದು. ಹಾಗಲ್ಲ ಸಚ್ಚು, ಹಾರ್ಟ್ ಅಟ್ಯಾಕ್ ಆಯ್ತಲ್ಲ, ಅದು ನಾಟಕ. ಸುಳ್ಳು. ಈ ವಯಸ್ಸಿನಲ್ಲೂ ಸುಳ್ಳು ನಾಟಕದ ಅವಶ್ಯಕತೆ ಇದೆ ನೋಡು. ಅಂದರೆ ನಂಗೆ ಅರ್ಥ ಆಗಲಿಲ್ಲ. ನನಗೆ ಯಾವ ಹೃದಯದ ಕಾಯಿಲೆನೂ ಇಲ್ಲ ಕಣೋ ಸಜ್ಜು. ನಾನು ಹಾಗೆ ಮಾಡಿದ್ದು ವಿಷ್ಣು ರಜನಿಗೋಸ್ಕರ. ಡಾಕ್ಟ್ರು ಬಂದು ಹೋದ್ಮೇಲೆ ನಾನು ರಜನಿ ಹತ್ರ ಮಾತು ತಗೊಂಡೆ, ನೀವಿಬ್ಬರು ಒಂದಾಗಿ ಸಂತೋಷವಾಗಿರಬೇಕು ಅಂತ. ನನಗೇನೋ ಆಗಿದೆ ಅಂತ ನೀನು ಚಿಂತೆ ಮಾಡಬೇಡ್ವೋ. ನನಗೆ ಯಾವ ಸುಡ್ಗಾಡು ಕಾಯಿಲೆನೂ ಇಲ್ಲ. ಹಾಗಾದರೆ ರಜನಿ ವಿಷ್ಣು ನಗನಗ್ತಾ ಇದ್ದಿದ್ದು ಮನಸಾರೆ ಅಲ್ವಾ? ನಿನಗೆ ಕೊಟ್ಟು ಮಾತಿನಿಂದಾಗ. ನಾನು ಮಾಡಿದ ತಪ್ಪೇನೋ? ಛೇ, ತಪ್ಪು ಅಂತ ಹೇಳ್ತಿಲ್ಲಮ್ಮ. ನಾನು ನೀನು ಅವರಿಬ್ರು ಒಂದಾಗಲಿ ಅಂತ ಒದ್ದಾಡ್ತಿದ್ದೀವಿ. ಆದರೆ ಅಮ್ಮ ಅನ್ನಿಸ್ಕೊಂಡವಳು ಬೇರೆ ಆಗಲಿ ಅಂತ ಕಾಯ್ತಿದ್ದಾಳೆ. ತಾಯಿ ಜಗತ್ತನ್ನೇ ತೂಗ್ತಾಳೆ ಅಂತಾರೆ, ಆದರೆ ಈ ತಾಯಿ ತೊಟ್ಲಿಗೆ ಕಟ್ಟಿರೋ ಹಗ್ಗನೇ ಕಿತ್ತು ಹಾಕ್ತಿದ್ದಾಳೆ. ಬಿಡು, ದೇವ್ರಿಟ್ಟ ಹಾಗಾಗಲಿ. ರಜನಿಗೆ ವಿಷ್ಣು ಮೇಲಿರೋ ಸಂಶಯ ದೂರ ಆಗಬೇಕು. ಹಾಗಾಗಬೇಕು ಅಂದರೆ ನನ್ನ ಮೇಲಿರೋ ಆಪಾದನೆ ದೂರ ಆಗಬೇಕು. ನನ್ನನ್ನು ಸಿಕ್ಕಾಕ್ಸಿದವ್ರು ಯಾರು ಅಂತ ಪ್ರಪಂಚಕ್ಕೆ ಗೊತ್ತಾಗಬೇಕು. ಥ್ಯಾಂಕ್ಸ್ ಅಮ್ಮ. ಯಾಕೋ? ವಿಷ್ಣು ರಜನಿ ನಗನಗ್ತಾ ಇರಲಿ, ಒಂದಾಗಲಿ ಅಂತ ಎಷ್ಟೆಲ್ಲ ಕಾಳಜಿ ತೋರಿಸಿದ್ಯಾ. ಥ್ಯಾಂಕ್ಸ್. ಅವಳು ನಮ್ಮನೆ ಮಗು ಅಲ್ವೇನೋ? ಒಳ್ಳೇದಾಗಲಿ ಅವಳಿಗೆ. ಆಗುತ್ತಮ್ಮ, ದೇವ್ರಿದ್ದಾನೆ. खुशी 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 ಲಗೇಜ್ನ ನಾನೇ ತರೋಣ ಅಂತ ಇದ್ದೆ. ಎಲ್ಲ ಓದಿದ್ ನೆನಪು, ಹೆಂಡ್ತಿನೂ ಲಗೇಜ್ ಇದ್ದ ಹಾಗೆ ಅಂತ. ಇಲ್ಲಿಂದ ಆಫೀಸ್ಗೆ ಡೈರೆಕ್ಟ್ ಆಗಿ ಹೋಗೋಣ ಅಥವಾ ಮನೆಗೆ ಹೋಗೋಣ? ಮನೆಗೆ ಹೋಗೋಣ. ಮೊದಲು ನಾನು ಮಾವನವ್ರ ಹತ್ರ ಮಾತಾಡಬೇಕು. ಒಂದು ಫೋನ್ ಕೂಡ ಮಾಡೋಕ್ಕಾಗಿಲ್ಲ ಗಡಿಬಿಡಿಲಿ. ಫೋನು ಬೆಳಗ್ಗೆವರೆಗೂ ನನ್ನ ಹತ್ರ ಇರಲಿಲ್ಲ. ಬೀಗರು ಅರ್ಥ ಮಾಡ್ಕೋತಾರೆ ಬಿಡಮ್ಮ. ಅಳಿಯಂದ್ರೆ ಹುಷಾರು. ಬಾವಾ, ಯಾಕೆ ಬೇಜಾರಾಗಿದ್ದೀರಿ? ಏನಿಲ್ಲ, ಈ 2 ದಿವಸ ತುಂಬ ಸಂತೋಷವಾಗಿತ್ತು. ಒಂದು ಕಡೆ ಹಬ್ಬ, ಅದಕ್ಕಿಂತ ದೊಡ್ಡ ಹಬ್ಬ ಅಂದರೆ ನೀವಿಬ್ರು ನಗನಗ್ತಾ ಖುಷಿಯಾಗಿದ್ದಿದ್ದು. ಹೀಗೆ ಇದ್ಬಿಡಿ ಇಬ್ರು ನಗ್ನಗ್ತಾ. ಹೋಗಿ ಬನ್ನಿ. ಪಾಪ ಹೋಗಿ ಬರ್ತೀನಿ. ಹೋದ ತಕ್ಷಣ ಫೋನ್ ಮಾಡ್ತೀನಿ. ಬಂದು ಹೋಗಿ ಮಾಡ್ತೀರಮ್ಮ. ಅಜ್ಜಿಗೆ ಹುಷಾರಿಲ್ವಲ್ಲ? ಪಪ್ಪ, ನನಗೆಲ್ಲ ಗೊತ್ತು. ನಾನು ಎಲ್ಲ ಕೇಳಿಸ್ಕೊಂಡೆ. ಬಜ್ಜಿ ಆಡಿದ್ದು ನಾಟಕ. ತುಂಬ ಬೇಜಾರಾಯ್ತು ನನಗೆ. ಹೇಳು ಬಜ್ಜಿಗೆ, ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಮನಸ್ಸಿಲ್ಲ ಅಂತ. ನನಗೆ
ನನಗಿಷ್ಟ ಇಲ್ಲದನ್ನ ಬಲವಂತವಾಗಿ ನನ್ನ ಕೈಯಲ್ಲಿ ಮಾಡಿಸಿದ್ರೆ ಮನ್ಸಿಗೆ ನೋವಾಗುತ್ತೆ. ಅದನ್ನು ಹೇಳು. ಯಾರು ಏನೇ ಅಂದರೂ ಇನ್ಮೇಲೆ ನಾನು ನಂಬಲ್ಲ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇರಲ್ಲ. ಹೊರಡ್ತೀವಿ. ನಿನ್ನಿಷ್ಟ ರಜನಿ. ಇನ್ಮೇಲೆ ನಾನು ನಿನ್ಗೇನು ಹೇಳಲ್ಲ. ಬರ್ತೀನಿ ಪಾಪ. ಮಾವ ತಲೆ ಗಟ್ಟಿದೆ, ಬಂಡೆಗೆ ಚಚ್ಕೋತೀನಿ ಅಂತ ಹಠ ಹಿಡ್ದಿದ್ದಾಳೆ. ಚಚ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ನನ್ನ ತಾಳ್ಮೆಗೆ ಒಂದು ಮಿತಿ ಇದೆ. ಬರ್ತೀನಿ ಮಾವ. ಈ ಹಬ್ಬಗಳೆಲ್ಲ 15 ದಿನಕ್ಕೊಮ್ಮೆ ನಡಿಬೇಕಪ್ಪ. ಒಂಥರ ಮಜಾ ಇರುತ್ತೆ. ಈ ಭಜ್ಜಿ ಥರದ ಅಜ್ಜಿ ಇದ್ರೆ ನನ್ನಂತವನಿಗೆ ಪ್ರತಿ ಸೆಕೆಂಡ್ಗೂ ಭೂಮಿ ತನ್ನ ಸ್ಪೀಡ್ನ ಕಮ್ಮಿ ಮಾಡ್ಕೊಳ್ಳುತ್ತೆ. ಕೈ ತೆಗೀರಿ. ಕೈ ತೆಗೀರಿ ಅಂದೆ. ಓಕೆ. ಸಲ್ಗೆ ಬೆಳೆಸ್ಕೊಳ್ಬೇಡಿ ನೀವು ನನ್ನ ಹತ್ರ. ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಬೇಕು. ಸಹಿಸ್ಕೊಂಡಿದ್ದೀನಿ ನಾನು ನಿಮ್ಮನ್ನ. ಅದು 6 ತಿಂಗಳು ಮಟ್ಟಿಗಷ್ಟೇ. ಬಂದ್ರಾ ನೀವು? ಬನ್ನಿ ಬನ್ನಿ. ಆಚರಣೆ ಎಲ್ಲ ಹೇಗಾಯ್ತು ರಜನಿ? ನೀವು ಗಣೇಶ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿರ್ತೀರ ಬಿಡಿ. ಎಷ್ಟರ ಮಟ್ಟಕ್ಕೆ ಅಂದರೆ ಶ್ರೀಮನ್ ನಾರಾಯಣನೇ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅಂದ್ಕೊಂಡಿರ್ತಾನೆ, ಯಾಕಪ್ಪ ನಾನು ಗಣೇಶನ ಅವತಾರ ತಾಳಲಿಲ್ಲ ಅಂತ. ಆ ಲೆವೆಲ್ಗೆ ಆಚರಣೆ ಮಾಡಿರ್ತೀರ ಅಲ್ವಾ ರಜನಿ? ಹೇಗೆ ಮಾಡಬೇಕೋ ಹಾಗೆ ಮಾಡಿದ್ದೀವಿ ಅಮ್ಮ. ಒಂದು ಮಟ್ಟಕ್ಕೆ ಚೆನ್ನಾಗೇ ಆಯಿತು. ಇಲ್ಲಿರಬೇಕಿತ್ತು, ಇರೋದಕ್ಕಾಗಲಿಲ್ಲ. ಯಾವ ಥರ ಮೂರ್ತಿ ತಂದಿದ್ರಿ ಗಣೇಶಂದು? ಫೋಟೋ ಏನಾದ್ರು ತೆಗ್ದಿದ್ದೀರಾ? ಏನೋ ಮೂರ್ತಿನಾ? ನಮ್ಮ ಮೂರ್ತಿಗಳೇ ಸರಿಯಾಗಿ ನೋಡ್ಕೊಂಡಿಲ್ಲ ನಾವು. ಹಬ್ಬದ ಕಳೆನೇ ಇರಲಿಲ್ಲ. ನನಗಂತೂ ಎಷ್ಟು ಬೇಜಾರಾಗಿತ್ತು ಅಂದರೆ ಬೇಜಾರಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ, ಇಟ್ಟಿರೋದು ಗಣೇಶನ ಮೂರ್ತಿನೋ ಸುಬ್ರಹ್ಮಣ್ಯನ ಮೂರ್ತಿನೋ ಅಂತ. ಅಮ್ಮ ಏನು ಮಾತು? ನಡಿ ರೂಮ್ಗೆ ಕೆಲಸಗಳಿವೆ. ನಾವೇನೇ ಮಾತಾಡಿದ್ರು ಇವಾಗ ನಮ್ಮದೇ ತಪ್ಪಾಗತ್ತೆ. ಇಲ್ಲಿ ತಪ್ಪು ಮಾಡೋರಿಗೆ ಏನೂ ತೊಂದರೆ ಆಗಲ್ಲ, ತಪ್ಪು ಮಾಡಿದವ್ರ ಬಗ್ಗೆ ಮಾತಾಡಿದ್ರೆ ತೊಂದರೆ ಆಗತ್ತೆ. ಯಾಕೆ ನಿಖಿತಕ್ಕ ಒಂಥರ ಇದ್ದೀರಾ? ಅದೇನಿಲ್ಲ ಪುಟ್ಟಿ, ನಮ್ಮ ನಿಕ್ಕು ಪೂಜೆ ಕೂತ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು, ಬೀಗರು ಕೂರಿಸ್ಲಿಲ್ಲ. ಮಾವ ನಿಖಿತಕ್ಕನ ಪೂಜೆ ಕೂರಿಸ್ಲಿಲ್ವಾ? ಯಾಕೆ? ನೀನು ಇರಲಿಲ್ವಲ್ಲ ಪುಟ್ಟಿ ಹಬ್ಬಕ್ಕೆ, ನಿನಗೆಲ್ಲದ್ದು ನನ್ನ ಮಗಳಿಗೆ ಯಾಕೆ ಅಂತ. ನಿಮ್ಮ ಮಾವನವ್ರಿಗೆ ನೀನು ಬಿಟ್ಟರೆ ಬೇರೆ ಯಾರೂ ಕಾಣಿಸಲ್ಲ ಕಣಮ್ಮ ಪ್ರಪಂಚದಲ್ಲಿ. ಏನು ವ್ಯಂಗ್ಯ ಮಾಡ್ತಾ ಇದ್ದೀರಾ ಅಪ್ಪಾಜಿನ? ನಿಮ್ಮ ಮಾತುಗಳನ್ನ ಗಮನಿಸಿದ್ರೆ ಅವ್ರು ಪಾರ್ಸಲಿಟಿ ಮಾಡ್ತಾರೆ ಅಂತ ಆಗುತ್ತೆ. ಹಾಗನ್ಬೇಡಿ ಅಪ್ಪಾಜಿನ. ಬೇಜಾರಾಗತ್ತಪ್ಪ ಮನಸ್ಸಿಗೆ. ಇಬ್ರು ಈ ಮನೆ ಸೊಸೆಯಂದಿರು.
ಮೊದಲು ನನ್ನ ಮಗಳು ಬಂದ್ಲು, ಆಮೇಲೆ ನಿನ್ನ ಹೆಂಡತಿ ಬಂದಿರೋದು. ನನ್ನ ಮಗಳಿಗೂ ಆಸೆ ಇದೆ, ಆಕಾಂಕ್ಷೆಗಳಿದೆ. ರಜನಿಗಿಲ್ಲದ್ದು ಇವಳಿಗೆ ಯಾಕೆ ಅಂದರೆ ನೋವಾಗತ್ತಪ್ಪ ಮನಸ್ಸಿಗೆ.